ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ KS ಮಹೇಶ, ಮುಖ್ಯಸ್ಥರು ಮತ್ತು ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, JSS ಮಹಿಳಾ ಕಾಲೇಜು, ಕೊಳ್ಳೇಗಾಲ. ನಾನು ಇಂದು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧನಾದ ಮಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತ ಸುಧಾರಣೆಗಳನ್ನು ಕುರಿತು ಕಿರು ಪರಿಚಯವನ್ನು ಮಾಡಿಕೊಡ್ಬೇಕು ಅಂತೇಳಿ ಬಯಸ್ತೇನೆ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲೇ ಅತ್ಯಂತ ಬುದ್ಧಿವಂತ ಅಂತ ಕರೆಸ್ಕೊಳ್ತಕ್ಕಂಥ ಮಹಮ್ಮದ್ ಬಿನ್ ತೊಗಲಕ್ಕನು ಸಾಮಾನ್ಯ ಜ್ಞಾನದ ಕೊರತೆಯಿಂದ, ಪ್ರಾಯೋಗಿಕ ಜ್ಞಾನದ ಕೊರತೆಯಿಂದ ಅವನ ಕಾಲಕ್ಕಿಂತ 800,000 ವರ್ಷಗಳ ಮುಂದಿನ ಯೋಜನೆಗಳನ್ನು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲೇ ಜಾರಿಗೆ ತಂತಾನೆ. ಅಂದರೆ ಆಧುನಿಕವಾದ ಇಂದಿನ ವಿಚಾರಧಾರೆಗಳನ್ನು, ಇಂದಿನ ಪ್ರಸ್ತುತ ಅಂಶಗಳನ್ನು, ಪ್ರಸ್ತುತ ಸುಧಾರಣೆಗಳನ್ನು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲೇ ಜಾರಿಗೆ ತಂತಾನೆ. ಅವನ ಯೋಜನೆಗಳು ಅತ್ಯಂತ ಆಧುನಿಕವಾಗಿದ್ವು, ಯೋಚನಾಪೂರ್ವಕವಾಗಿದ್ವು. ಆದರೆ ಸಾಮಾನ್ಯ ಜ್ಞಾನದ ಕೊರತೆಯಿಂದ, ಪ್ರಾಯೋಗಿಕ ಜ್ಞಾನದ ಕೊರತೆಯಿಂದ, ಆತುರದ ನಿರ್ಧಾರಗಳಿಂದ ಅವುಗೆಲ್ಲ ಅಪ್ರಸ್ತುತವಾದವು, ಅಷ್ಟೊಂದು ಯಶಸ್ವಿಯಾಗಲಿಲ್ಲ ಎಂಬುದಾಗಿ ಹೇಳ್ಬೋದು. ಉದಾಹರಣೆಗೆ ಹೇಳಬೇಕು ಅಂದರೆ, ಮಹಮ್ಮದ್ ಬಿನ್ ತೊಗಲಕ್ಕನು ಮಧ್ಯಕಾಲೀನ ಭಾರತದಲ್ಲೇ ಸಾಂಕೇತಿಕ ನಾಣ್ಯ ವ್ಯವಸ್ಥೆಯನ್ನ ಜಾರಿಗೆ ತಂದ. ಆ ಸಾಂಕೇತಿಕ ನಾಣ್ಯ ವ್ಯವಸ್ಥೆ ಇವತ್ತು ವಿಶ್ವದ ಯಾವುದೇ ಒಂದು ರಾಷ್ಟ್ರದ ಆರ್ಥಿಕ ಶಕ್ತಿಯನ್ನ ನಾವು ಅಳತೆ ಮಾಡಬೇಕಾದ್ರೆ ಅದರ ಕರೆನ್ಸಿಯ ಮೌಲ್ಯ, ಅದರ ನಾಣ್ಯದ ಮೌಲ್ಯವನ್ನ ಅಳತೆ ಮಾಡಿ ಆ ದೇಶದ ಆರ್ಥಿಕ ಶಕ್ತಿಯನ್ನು ಅಳತೆ. ಆ ಒಂದು ಯೋಜನೆಯನ್ನ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲೇ ಮಹಮ್ಮದ್ ಬಿನ್ ತೊಗಲಕ್ ಜಾರಿಗೆ ತಂದ ಅಂದ್ರೆ ಅವನು ಎಷ್ಟು ಮುಂದುವರೆದ ಯೋಚನಾ ಲಹರಿಯನ್ನ ಹೊಂದಿದ್ದ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅವನ ಆಡಳಿತ ಸುಧಾರಣೆಗಳಲ್ಲಿ ಮೊದಲನೇ ಅಂಶವನ್ನು ಗಮನಿಸುವಾಗ ಕಂದಾಯದ ಸುಧಾರಣೆ. ಮೊದಲನೇದಾಗಿ ಮಹಮ್ಮದ್ ಬಿನ್ ತೊಗಲಕ್ಕನು ಪ್ರಾಂತ್ಯಗಳ ರಾಜ್ಯಪಾಲರಿಗೆ ಪತ್ರವನ್ನ ಬರೀತಾನೆ. ನಿಮ್ಮ ರಾಜ್ಯದಲ್ಲಿ ಆಗ್ತಕ್ಕಂಥ ಖರ್ಚು ಮತ್ತು ಬರ್ತಕ್ಕಂಥ ಆದಾಯ, ಅವುಗಳ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಎಷ್ಟು ಕಂದಾಯವನ್ನು ನಿಗದಿ ಮಾಡಬೇಕು ಎಂಬುದನ್ನು ತೀರ್ಮಾನಿಸಿ ಇಡೀ ಸಾಮ್ರಾಜ್ಯದಾದ್ಯಂತ ಏಕರೂಪವಾದ ಕಂದಾಯ ವ್ಯವಸ್ಥೆಯನ್ನ ಜಾರಿಗೆ ತರೋದ್ರ ಮೂಲಕ ಐಕ್ಯತೆಯನ್ನು ಸ್ಥಾಪನೆ ಮಾಡಿದವನು, ಸಮಗ್ರತೆಯನ್ನು ಸ್ಥಾಪನೆ ಮಾಡಿದವನು, ಕಂದಾಯ ವ್ಯವಸ್ಥೆಯಲ್ಲಿ ಏಕರೂಪತೆಯನ್ನು ಸಾಧಿಸಿದವನು ಮಹಮ್ಮದ್ ಬಿನ್ ತೊಗಲಕ್ಕನಾಗಿ ಕಂಡು ಬರ್ತಾನೆ. ಇನ್ನು ಎರಡನೇ ಪ್ರಯೋಗವನ್ನು ಗಮನಿಸುವಾಗ ಕೃಷಿಯ ಸುಧಾರಣೆಗಳು. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲೇ ಒಂದು ಕೃಷಿ ಇಲಾಖೆಯನ್ನ ಪ್ರಾರಂಭ ಮಾಡ್ತಾನೆ ಹೊಸದಾಗಿ. ದಿವಾನ್ ಹಿ ಕೋಯಿ ಅಂತಕ್ಕಂಥ ಕೃಷಿ ಇಲಾಖೆ. ಆ ಇಲಾಖೆಯನ್ನ ಪ್ರಾರಂಭ ಮಾಡೋದ್ರ ಮೂಲಕ ಸುಮಾರು 70 ಲಕ್ಷ ಟಂಕ ಹಣವನ್ನ ಆ ಇಲಾಖೆಗೆ ಕೊಟ್ಟು ಬಂಜರು ಭೂಮಿಯನ್ನ, ಕೃಷಿ ಯೋಗ್ಯವಲ್ಲದ ಭೂಮಿಯನ್ನ ಕೃಷಿ ಯೋಗ್ಯ ಭೂಮಿಯಾಗಿ ಪರಿವರ್ತಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಸುಮಾರು 60 ಲಕ್ಷ ಚದುರ ಮೈಲಿಗಳಷ್ಟು ಭೂಮಿಯನ್ನ ಅವನು ಆ ಕೃಷಿ ಯೋಗ್ಯ ಭೂಮಿಯಾಗಿ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿ 70 ಲಕ್ಷ ಟಂಕ ಹಣವನ್ನು ಬಿಡುಗಡೆ ಮಾಡ್ತಾನೆ. ಆ ಮೂಲಕ ಕೃಷಿ ಅಭಿವೃದ್ಧಿ ತರಲಿಕ್ಕೆ ಪ್ರಯತ್ನಿಸ್ತಾನೆ.
ಅಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಗಳು ಯಶಸ್ವಿಯಾದರೂ ಕೂಡ ಅಧಿಕಾರಿ ವರ್ಗ ಸ್ವಲ್ಪ ಹಣವನ್ನು ದುರುಪಯೋಗಪಡಿಸಿಕೊಳ್ಳೋದ್ರ ಮೂಲಕ ಅದು ಅಷ್ಟೊಂದು ಯಶಸ್ವಿ ಆಗಲಿಲ್ಲ. ಇನ್ನು ಮೂರನೇ ಸುಧಾರಣೆಗೆ ಬಂದರೆ ದೋ ಆಪ್ ಪ್ರದೇಶದ ಮೇಲಿನ ತೆರಿಗೆಯ ಹೆಚ್ಚಳ. ಗಂಗಾ ಯಮುನಾ ನದಿಗಳ ಆ ನಡುವಿನ ಪ್ರದೇಶವನ್ನ ದೋ ಆಬ್ ಪ್ರದೇಶ ಎಂಬುದಾಗಿ ಪರಿಗಣಿಸ್ತೇವೆ. ಮಹಮ್ಮದ್ ಬಿನ್ ತೊಗಲಕ್ಕನು ಗಂಗಾ ಯಮುನಾ ನದಿಗಳ ನಡುವಿನ ಪ್ರದೇಶದ ಜನರ ಮೇಲೆ ತೆರಿಗೆಯನ್ನ ಹೆಚ್ಚಿಸ್ತಾನೆ. ಯಾಕೆ ಹೆಚ್ಚಿಸ್ತಾನೆ ಅಂತ ನೋಡಿದ್ರೆ, ಅವನು ಆ ಪ್ರದೇಶದ ಜನ ಹೆಚ್ಚು ಸಿರಿವಂತರಾಗಿರ್ತಾರೆ. ತೋಟದ ಬೆಳೆಗಳನ್ನು ಬೆಳಕೊಂಡು ಅಗರ್ಭ ಶ್ರೀಮಂತರಾಗಿ ಜೀವನ ನಡೆಸ್ತಾ ಇರ್ತಾರೆ. ಅಹಂಕಾರದಿಂದ ವರ್ತಿಸ್ತಾ ಇರ್ತಾರೆ. ಜೊತೆಗೆ ಸುಲ್ತಾನ್ಗೆ ಗೌರವವನ್ನ ಕೊಡ್ತಾ ಇರಲಿಲ್ಲ ಅಂತ. ಈ ಎಲ್ಲ ಕಾರಣಗಳಿಂದ ದೋ ಆಬ್ ಪ್ರದೇಶದ ಜನರ ಮೇಲೆ ಭೂಖಂದಾಯವನ್ನ 2 ಪಟ್ಟು 3 ಪಟ್ಟು ಹೆಚ್ಚಿಸ್ತಾನೆ. ಕೆಲವು ಇತಿಹಾಸಕಾರರು ಹೇಳ್ತಾರೆ 5 ಪಟ್ಟು ಹೆಚ್ಚಿಸ್ತಾ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದ್ರ ಜೊತೆಗೆ ಮನೆ ಕಂದಾಯ, ಇತರ ಕಂದಾಯ ತೆರಿಗೆಗಳನ್ನು ಕೂಡ ಹೆಚ್ಚಿಸ್ತಾನೆ. ಈ ಎಲ್ಲ ಹೆಚ್ಚಳ ಮಾಡಿದ್ದು ಸರಿಯಾದ ವಿಚಾರವಾಗಿ ಕಂಡು ಬರ್ತದೆ. ಆದರೆ ಆ ಒಂದು ಹೆಚ್ಚಳ ಮಾಡಿದ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಕ್ಷಾಮ, ಬರಗಾಲ ಆವರಿಸಿರ್ತದೆ. ಬರಗಾಲದ ಅವಧಿಯಲ್ಲಿ ಇರುವ ತೆರಿಗೆ ಕೊಡುವುದೇ ಜನರಿಗೆ, ರೈತರಿಗೆ ಕಷ್ಟಕರವಾದ ಸನ್ನಿವೇಶದಲ್ಲಿ ತೊಗಲಕ್ಕನು ತೆರಿಗೆಯನ್ನ ದುಪ್ಪಟ್ಟು ಮಾಡಿದ್ದು, ಅಧಿಕವಾಗಿ ಹೆಚ್ಚಿಸಿದ್ದು, ಜನರು ವ್ಯವಸಾಯವನ್ನ ಬಿಟ್ಟು, ಮನೆಯನ್ನ ಬಿಟ್ಟು ಎಲ್ಲ ಕಾಡು ಮೇಡುಗಳಲ್ಲಿ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಕ್ರೋಧನಾದಂತಹ, ಕೋಪಗೊಂಡಂತಹ ಮಹಮ್ಮದ್ ಬಿನ್ ತೊಗಲಕ್ಕನು ಸೈನ್ಯಕ್ಕೆ ಆಜ್ಞೆಯನ್ನ ಮಾಡ್ತಾರೆ. ಆ ದೋಹಾ ಪ್ರದೇಶದ ರೈತರು ಕಾಡಿನಲ್ಲಿದ್ರು ಅವ್ರನ್ನ ಬೆನ್ನಟ್ಟಿ ಬೇಟೆಯಾಡುವಂತೆ, ಕೊಲ್ಲುವಂತೆ ಒಂದು ಆಜ್ಞೆಯನ್ನ ಮಾಡ್ತಾನೆ. ನಂತರ ಅವನ ತಪ್ಪಿನ ಅರಿವಾಗುತ್ತೆ. ಅನಂತರ ರೈತರನ್ನ ವಾಪಸ್ ಬರ್ಲಿಕ್ಕೆ ಹೇಳ್ತಾನೆ. ಅವರಿಗೆ ತೆಕ್ಕಾವಿ ಸಾಲ ಕೊಡ್ತೇನೆ, ಗಂಜಿ ಕೇಂದ್ರಗಳನ್ನು ತೆರೀತೇನೆ, ಬೆಳೆ ಬೆಳಿಲಿಕ್ಕೆ ಅನುಕೂಲವಾದ ವಾತಾವರಣ ಸೃಷ್ಟಿಸ್ತೇನೆ, ಕೆರೆ ಕಟ್ಟೆಗಳನ್ನು ಕಟ್ಟಿಸ್ತೇನೆ, ಹೀಗೆ ಹೊಸ ಹೊಸ ಸುಧಾರಣೆಗಳನ್ನು ಜಾರಿಗೆ ತರ್ತೇನೆ ಅಂತ ಹೇಳಿ ರೈತರಿಗೆ ಆಹ್ವಾನವನ್ನು ಕೊಡ್ತಾನೆ. ಆದರೂ ಎಷ್ಟೋ ಜನ ಮರಣ ಹೊಂದಿರ್ತಾರೆ. ಹೀಗೆ ಅವನ ಯೋಚನೆ ಸರಿಯಾದದ್ದಾದರೂ ಜಾರಿಗೆ ತಂದ ಕಾಲ ಆ ಯೋಜನೆಯನ್ನ ವಿಫಲಗೊಳಿಸುತ್ತೆ ಅಂತಕ್ಕಂಥದ್ದು ಅವನ ಸುಧಾರಣೆ ಆ ಒಂದು ವಿಫಲತೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಸಂಪೂರ್ಣ ಸಫಲ ಆಗೋದಿಲ್ಲ ಅಂತಕ್ಕಂಥದ್ದು. ನಂತರ 4ನೇ ವಿಚಾರವನ್ನ ಅವಲೋಕನ ಮಾಡುವಾಗ ರಾಜಧಾನಿಯ ಬದಲಾವಣೆ. ಮಹಮ್ಮದ್ ಬಿನ್ ತೊಗಲಕ್ಕನ ರಾಜಧಾನಿಯ ಬದಲಾವಣೆ ಅತ್ಯಂತ ಪ್ರಸ್ತುತವಾದದ್ದು, ಸಮಯೋಚಿತವಾದದ್ದು, ಅತ್ಯಂತ ಒಳ್ಳೆಯ ನಿರ್ಧಾರ ಎಂಬುದಾಗಿ ಎಲ್ಲ ವಿದ್ವಾಂಸರು ಒಪ್ಪಬಹುದಾದ ಅಂಶ. ಯಾಕೆಂದ್ರೆ ಉತ್ತರ ಭಾಗದಲ್ಲಿರ್ತಕ್ಕಂಥ ದೆಹಲಿಯಿಂದ ಮಧ್ಯ ಭಾಗದಲ್ಲಿರ್ತಕ್ಕಂಥ ಮಹಾರಾಷ್ಟ್ರದ ದೇವಗಿರಿ ಅಥವಾ ದೌಲತಾಬಾದ್ ಅಂತಕ್ಕಂಥ ಪ್ರದೇಶಕ್ಕೆ ರಾಜಧಾನಿಯನ್ನ ಬದಲಾಯಿಸುವುದು ಅವನ ಅತ್ಯುತ್ತಮವಾದ ಯೋಜನೆ ಎಂಬುದಾಗಿ ಎಲ್ಲರೂ ಒಪ್ಕೋಬೇಕು. ಆದರೆ ಆ ರಾಜಧಾನಿಯನ್ನ ಬದಲಾವಣೆ ಮಾಡಿದ ಸಂದರ್ಭದಲ್ಲಿ ಅವನು ತೆಗೆದುಕೊಂಡಂತಹ ನಿರ್ಧಾರಗಳು, ಅವನು ಮಾಡಿದಂತಹ ಆಜ್ಞೆಗಳು ಅವನ ಯೋಜನೆಯನ್ನ ಸಂಪೂರ್ಣ ವಿಫಲಗೊಳಿಸುತ್ತೆ. ಅವನು ಹೇಳ್ತಾನೆ, ದೆಹಲಿಯಲ್ಲಿರ್ತಕ್ಕಂಥ
ಪ್ರತಿಯೊಬ್ಬ ಪ್ರಜೆಯೂ ದೇವಗಿರಿಗೆ ಬರಬೇಕು ಅಂತಕ್ಕಂಥ ಆಜ್ಞೆಯನ್ನ ಮಾಡ್ತಾನೆ. ದೆಹಲಿಯಿಂದ ದೇವಗಿರಿಗೆ 700 ಮೈಲಿಗಳ ದೂರ ಇರ್ತಕ್ಕಂಥ ಒಂದು ವಿಚಾರ. ಜೊತೆಗೆ ದೆಹಲಿ ಆಗ್ಲೇ ಅತ್ಯಂತ ವೈಭವಾಪೀತವಾದ ವಿಶಾಲವಾದಂತಹ ಒಂದು ನಗರ ಆಗಿರ್ತದೆ. ಆದರೆ ದೇವಗಿರಿ ಒಂದು ಪ್ರಾಂತ್ಯದ ರಾಜಧಾನಿ, ಚಿಕ್ಕದಾದ ಒಂದು ಪ್ರದೇಶ ಆಗಿರ್ತದೆ, ಪಟ್ಟಣ ಆಗಿರ್ತದೆ. ದೆಹಲಿಯಿಂದ ದೇವಗಿರಿಗೆ ಬರದೇ ಇದ್ರೆ ಆನೆ ಕೈ ತುಳಿಸ್ತೀನಿ, ಕುದುರೆ ಕಲ್ಲು ಹೆರಿಸ್ತೀನಿ ಅಂತಕ್ಕಂಥ ಕಠಾಜ್ಞೆಯನ್ನ ಮಾಡ್ತಾರೆ. ಇದನ್ನ ಎದುರಿದ ಜನ, ಎಲ್ಲ ದೆಹಲಿಯ ನಾಗರಿಕರು ದೇವಗಿರಿಯತ್ತ ನಡೀತಾರೆ. ದೇವಗಿರಿಗೆ ಬರ್ತಾರೆ. ಅಲ್ಲಿ ಆಹಾರದ ಸಮಸ್ಯೆ, ವಸತಿ ಸಮಸ್ಯೆ, ನೀರಿನ ಸಮಸ್ಯೆಗಳ ಸಮಾಲೆಯೇ ತುಂಬಿ ತುಂಬಿ ತೊಳಕಾಡುತ್ತೆ. ಇದನ್ನರಿತಂತಹ ತೊಗಲಕ್ಕನು ಮತ್ತೊಮ್ಮೆ ಆಜ್ಞೆಯನ್ನ ಮಾಡ್ತಾನೆ, ದೆಹಲಿಗೆ ಮತ್ತೆ ದೇವಗಿರಿಯಿಂದ ನಡೆಯಿರಿ ಅಂತೇಳಿ ಪ್ರಜೆಗಳಿಗೆ ಆಜ್ಞೆ ಮಾಡ್ತಾನೆ. ರಾಜಧಾನಿಯನ್ನ ಬದಲಾವಣೆ ಮಾಡ್ತಾನೆ. ಹೀಗೆ ಅವನು ರಾಜಧಾನಿಯನ್ನ ದೇವಗಿರಿಗೆ ಬದಲಾಯಿಸಿದ್ದು ಅತ್ಯಂತ ಉತ್ತಮ ಯೋಚನೆಯಾಗಿದ್ರು, ಆಡಳಿತ ನಡೆಸುವ ವರ್ಗ, ಮಂತ್ರಿ ಮಹೋದಯರು, ಸೈನಿಕರು ದೇವಗಿರಿಗೆ ಬಂದಿದ್ರೆ ಅವನ ಯೋಜನೆ ಮತ್ತಷ್ಟು ಪ್ರಗತಿಯನ್ನ, ಅನುಕೂಲವನ್ನ ಮಾಡಿಕೊಡ್ತಿತ್ತು, ಸಫಲ ಆಗ್ತಾ ಇತ್ತು. ಒಂದೇ ಮಾತಲ್ಲಿ ಹೇಳ್ಬೇಕು, ಅವನು ಪ್ರತಿಯೊಬ್ಬ ನಾಗರಿಕರನ್ನ ದೇವಗಿರಿಗೆ ಬರೆಯಳದ್ದು ಅವನ ತಪ್ಪು ನಿರ್ಧಾರವಾಗುತ್ತೆ. ಹೀಗೆ ಸಾಮಾನ್ಯ ಜ್ಞಾನದ ಕೊರತೆ, ಪ್ರಾಯೋಗಿಕ ಜ್ಞಾನದ ಕೊರತೆ, ಆತುರದ ನಿರ್ಧಾರ ಅವನ ರಾಜಧಾನಿಯ ಬದಲಾವಣೆಯನ್ನ ಕೂಡ ವಿಫಲಗೊಳಿಸ್ತು ಎಂಬುದಾಗಿ ಹೇಳ್ಬೋದು. ಇನ್ನು 5ನೇ ವಿಚಾರಕ್ಕೆ ಬಂದ್ರೆ ಅವನ ಒಂದು ನಾಣ್ಯಗಳ ಸುಧಾರಣೆ, ಸಾಂಕೇತಿಕ ನಾಣ್ಯದ ಚಲಾವಣೆ. ಯಾಕೆ ಅವನ ನಾಣ್ಯದ ಸುಧಾರಣೆಯನ್ನು ತಂದ? ಆ ಕಾಲದಲ್ಲಿ ಚಿನ್ನದ ನಾಣ್ಯಗಳ ಕೊರತೆ ಇತ್ತು, ಬೆಳ್ಳಿಯ ನಾಣ್ಯಗಳ ಅಭಾವ ಇತ್ತು. ಆದ್ರಿಂದ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಇನ್ನು ಮತ್ತೊಂದು ವಿಚಾರವನ್ನ ಗಮನಿಸುವಾಗ ಅವನ ರಾಜಧಾನಿಯ ಬದಲಾವಣೆಗೆ ಅಪಾರವಾದ ಹಣ ವೆಚ್ಚ ಆಗಿರ್ತದೆ, ಖಜಾನೆ ತುಂಬಬೇಕಾಗಿರ್ತದೆ. ಇನ್ನು ಮತ್ತೊಂದು ವಿಚಾರ ನೋಡುವಾಗ ಚೀನಾದಲ್ಲಿ ಕುಂಬ್ಳೆ ಖಾನ್ ಅಂತಕ್ಕಂಥವನು ಆಗ ಕಾಗದ ನಾಣ್ಯವನ್ನು ಚಲಾವಣೆಗೆ ತರುತ್ತಿದ್ದ. ಇದು ಕೂಡ ಅವನಿಗೆ ಸ್ಫೂರ್ತಿಯಾಗುತ್ತೆ. ಮತ್ತೊಂದು ವಿಚಾರವನ್ನ ಈಶ್ವರಿ ಪ್ರಸಾದ್ ಅವರು ಹೇಳ್ತಾರೆ, ಸಾಂಕೇತಿಕ ನಾಣ್ಯವನ್ನ ಭಾರತದಲ್ಲಿ ಚಲಾವಣೆಗೆ ತಂದು ಪ್ರಸಿದ್ಧನಾಗಬೇಕು ಅಂತಕ್ಕಂಥ ಭಾವನೆ ಇತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಎಲ್ಲ ಕಾರಣಗಳಿಂದ ಚಿನ್ನ ಬೆಳ್ಳಿಯ ನಾಣ್ಯಕ್ಕೆ ಬದಲಾಗಿ ಟಂಕ ಎಂಬತಕ್ಕಂಥ ತಾಮ್ರದ ನಾಣ್ಯಗಳನ್ನ ಚಲಾವಣೆಗೆ ತರ್ತಾರೆ. ಈ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದದ್ದು ಅತ್ಯಂತ ಉತ್ತಮವಾದ ಯೋಚನೆ ಮತ್ತು ಯೋಜನೆಯಾಗಿತ್ತು. ಆದರೆ ಆ ತಾಮ್ರದ ನಾಣ್ಯಗಳಿಗೆ ಒಂದು ಪ್ರತ್ಯೇಕವಾದ ಮುದ್ರೆಯನ್ನ, ಅದನ್ನ ತಯಾರಿಸುವ ಒಂದು ಏಕಸ್ವಾಮ್ಯ ಒಂದು ಸಂಸ್ಥೆಗೆ ಅಥವಾ ಸರ್ಕಾರದ ನಿಯಂತ್ರಣಕ್ಕೆ ಇಟ್ಕೋಬೇಕಾಗಿತ್ತು. ಮತ್ತು ಅವನು ಚಿನ್ನದ ನಾಣ್ಯ, ತಾಮ್ರದ ನಾಣ್ಯ, ಬೆಳ್ಳಿ ನಾಣ್ಯ, ತಾಮ್ರದ ನಾಣ್ಯ ನಡುವೆ ಎಷ್ಟು ವಿನಿಮಯ ದರವನ್ನು ನಿರ್ಧಾರ ಮಾಡಬೇಕಾಗಿತ್ತು. ಅವನು ಆ ಎರಡು ಕಾರ್ಯನ ಮಾಡದೇ ಇದ್ದದ್ದು ಪ್ರತಿಯೊಬ್ಬ ಹಿಂದುವಿನ ಮನೆಯು ಟಂಕಶಾಲೆಯಾಯಿತು ಅಂತಕ್ಕಂಥ ಮಾತನ್ನ ಇತಿಹಾಸಕಾರ ಹೇಳ್ತಾರೆ. ಪ್ರತಿಯೊಬ್ಬ ನಾಗರಿಕನು
ತಮ್ಮ ಮನೆಯಲ್ಲಿರ್ತಕ್ಕಂಥ ಚಿನ್ನದ ನಾಣ್ಯವನ್ನ, ಬೆಳ್ಳಿ ನಾಣ್ಯವನ್ನ ಬಚ್ಚಿಟ್ಟು ತಾಮ್ರದ ನಾಣ್ಯವನ್ನ ತಯಾರಿಸ್ತಕ್ಕಂಥ ಕೆಲಸಕ್ಕೆ ಹೋಗ್ತಾರೆ. ಇದರಿಂದ ಹಣದ ಮೌಲ್ಯ ಬಹಳ ಕಡಿಮೆ ಆಗುತ್ತೆ, ವಿಪರೀತವಾದ ಚಲಾವಣೆ ಉಂಟಾಗುತ್ತೆ, ವಸ್ತುಗಳ ಬೆಲೆಗಳು ಗಗನಕ್ಕೇರುತ್ತವೆ. ಇದರಿಂದ ಆ 4 ವರ್ಷದ ನಂತರ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಿಮ್ಮಲ್ಲಿರ್ತಕ್ಕಂಥ ಟಂಕ ಎಂಬತಕ್ಕಂಥ ತಾಮ್ರದ ನಾಣ್ಯಗಳನ್ನು ವಾಪಸ್ ಕೊಟ್ಟು ಚಿನ್ನ ಮತ್ತು ಬೆಳ್ಳಿ ನಾಣ್ಯ ಪಡೀರಿ ಅಂತೇಳಿ ಆಜ್ಞೆ ಮಾಡ್ತಾನೆ. ಆಗ ಬುದ್ಧಿವಂತ ಪ್ರಜೆಗಳು ಎಲ್ಲ ನಾಣ್ಯವನ್ನ ತಂದು ಅರಮನೆ ಮುಂದೆ ಸುರಿದು ಒಂದು ಬೆಟ್ಟದಂತೆ ಸುರಿತಾರೆ, ಚಿನ್ನ ಬೆಳ್ಳಿ ನಾಣ್ಯವನ್ನು ಪಡೀತಾರೆ. ಇದು ಯೋಜನೆ ಕೂಡ ವಿಫಲತೆಯನ್ನು ಹೊಂದುತ್ತೆ. ಇನ್ನು 6ನೇ ವಿಚಾರಕ್ಕೆ ಬಂದರೆ, ಇನ್ನು ಮಂಗೋಲರನ್ನ ದುಡ್ಡು ಕೊಟ್ಟು ಕೊಂಡುಕೊಂಡದ್ದು ಅಪವಾದವಾಗಿ ಕಂಡು ಬರ್ತದೆ. ಮಹಮ್ಮದ್ ಬಿನ್ ತೊಗಲಕ್ಕನು ಮಂಗೋಲರು ಭಾರತದ ಮೇಲೆ ದಾಳಿ ಮಾಡಿದಾಗ ಅವರಿಗೆ ಹಣ ಚಿನ್ನ ಕೊಟ್ಟು ಸಂಜಾಯಿಸಿ ಮಾಡಿ ಕಳಿಸಿದಂಥ ವಿಚಾರ ಅವನ ಒಂದು ದೋಷಯುತವಾದದ್ದು ಅಂತೇಳಿ ಹೇಳ್ತಾರೆ. ಆದರೆ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತಿತರರು ಮಂಗೋಲರ ಸೈನ್ಯದ ಮೂಲಕ ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ಇವನು ಯಾವಾಗ ದುಡ್ಡು ಕೊಟ್ಟು ಕಳಿಸ್ತಾ ಮತ್ತೆ ಮತ್ತೆ ಮಂಗೋಲರು ದಾಳಿ ಮಾಡಿ ಹಣವನ್ನು ಪಡಿತಕ್ಕಂಥ ಕೆಲಸ ಮಾಡ್ತಾರೆ. ಅದರಿಂದ ಪೆರಿಸ್ತಾ ಹೇಳ್ತಾನೆ, ಮಂಗೋಲರಿಗೆ ತೊಗಲಕ್ಕನು ಹಣ ಕೊಟ್ಟದ್ದ ಹಣದಲ್ಲಿ ಸೈನ್ಯ ಕಟ್ಟಿ ಮಂಗೋಲನ್ನು ನಿರ್ನಾಮ ಮಾಡಬಹುದಾಗಿತ್ತು ಅಂತಕ್ಕಂಥ ಮಾತನ್ನ ಪೆರಿಸ್ತಾ ಹೇಳ್ತಾನೆ. ಇನ್ನು ನಂತರ 7ನೇ ವಿಚಾರಕ್ಕೆ ಬಂದ್ರೆ, ಪ್ರಪಂಚವನ್ನೇ ಗೆಲ್ಲಬೇಕೆಂಬ ಬಯಕೆ. ತೊಗಲಕ್ಕನು ಪ್ರಪಂಚವನ್ನೇ ಗೆಲ್ಲಬೇಕು ಅಂತೇಳಿ 3,70,000 ಸೈನ್ಯವನ್ನು ಕಟ್ತಾನೆ. ಅವರೆಲ್ಲರಿಗೂ 1 ವರ್ಷದ ಮುಂಗಡವಾದ ಸಂಬಳವನ್ನು ಕೊಡ್ತಾನೆ. ನಂತರ ಅವನು ಕುರಾಸಲ್ ಅಂತಕ್ಕಂಥ ಪರ್ಷಿಯಾದ ಪ್ರದೇಶವನ್ನ, ಮಧ್ಯ ಏಷ್ಯಾದ ಪ್ರದೇಶ, ಪರ್ಷಿಯಾದಲ್ಲಿರ್ತಕ್ಕಂಥ ಕುರಾಸಲ್ ಅಂತಕ್ಕಂಥ ಪ್ರದೇಶದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನ, ಆ ಯೋಜನೆ ಕೈ ಬಿಡ್ತಾನೆ. ನಂತರ ಚೀನಾದ ಕಾರಾಚಲ್ ಅಂತಕ್ಕಂಥ ಪ್ರದೇಶಕ್ಕೆ ಸೈನ್ಯವನ್ನು ಕಳಿಸ್ತಾನೆ. ಅಲ್ಲಿನ ವಾತಾವರಣ ಸರಿ ಹೊಂದಿದೆ, ಅಲ್ಲಿನ ಚಳಿ ಗಾಳಿ ಮಳೆಯಿಂದ ಸೈನ್ಯ ಅವಸಾನ ವಾಪಸ್ ಬರುತ್ತೆ. ಹೀಗೆ ಅವನ ಒಂದು ವಿಶ್ವವನ್ನು ಗೆಲ್ಲಬೇಕು ಅಂತಕ್ಕಂಥ ಯೋಚನೆ ಮತ್ತು ಯೋಜನೆ ಕೂಡ ವಿಫಲತೆಯನ್ನು ಹೊಂದುತ್ತೆ. ನಂತರ ಸುಲ್ತಾನತ್ವದ ಬಗ್ಗೆ ಮಾತಾಡಿದ್ರೆ, ಮಹಮ್ಮದ್ ಬಿನ್ ತೊಗಲಕ್ಕನು ರಾಜ ಅಥವಾ ಸುಲ್ತಾನ ದೇವರ ಛಾಯೆ ಅಂತೇಳಿ ನಂಬಿರ್ತಾನೆ. ಆದ್ರಿಂದನೇ ನಾಣ್ಯಗಳ ಮೇಲೆ ಸುಲ್ತಾನನ ಚಿತ್ರವನ್ನ, ಸುಲ್ತಾನ ದೇವರ ಛಾಯೆ, ದೇವರ ನೆರಳು ಅಂತಕ್ಕಂಥ ಹೇಳಿಕೆಯನ್ನು ಬರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಇದ್ರ ಜೊತೆಗೆ ಅವನು ಸುಲ್ತಾನನ ಆಜ್ಞೆಗಳನ್ನ ಯಾವ ಪ್ರಜೆಯೂ ಮೀರಬಾರದು, ಮೀರಿದ್ರೆ ದೇವರ ಆಜ್ಞೆಯನ್ನು ಮೀರಿದಂತೆ ಎಂಬುದಾಗಿ ಭಾವಿಸಿ ಆ ಪ್ರಜೆಗಳಿಗೆ ಆ ರೀತಿಯಲ್ಲಿ ಮಾರ್ಪಡಿಸ್ತವನ್ನ ಕಂಡು ಬರ್ತಾನೆ. ಇನ್ನು ಕೊನೆಯ ವಿಚಾರಕ್ಕೆ ಬಂದ್ರೆ, ಅವನ ಧಾರ್ಮಿಕ ನೀತಿ. ನಮ್ಮ ಮಹಮ್ಮದ್ ಬಿನ್ ತೊಗಲಕ್ಕನ ಧಾರ್ಮಿಕ ನೀತಿ ಸ್ವಲ್ಪ ಸಹೃದಯದಿಂದ ಕೂಡಿತ್ತು, ಧಾರ್ಮಿಕ ಸಹಿಷ್ಣುತೆ ಇತ್ತು. ಅವನು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಲಿಲ್ಲ, ಹಿಂದೂಗಳನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ರು, ಅಷ್ಟು ಧರ್ಮಾಂಧನಾಗಿ ವರ್ತಿಸಲಿಲ್ಲ. ಸಹಿಷ್ಣುತಾ ಭಾವನೆಯನ್ನು ತಾಳ್ದದ್ದು ಅವನ ಉತ್ತಮವಾದ ಧಾರ್ಮಿಕ ಯೋಚನೆಯಾಗಿರ್ತದೆ. ಇವನು ನಿಷ್ಠಾವಂತ ಇಸ್ಲಾಮನಾಗಿದ್ರು, ಮುಸ್ಲಿಮನಾಗಿದ್ರು, ಹಿಂದೂಗಳನ್ನ ಪ್ರೋತ್ಸಾಹಿಸ್ತಾನೆ. ಜೊತೆಗೆ ಖಲೀಫನ ಗೌರವವನ್ನ ಖಲೀಫನಿಗೆ ತೋರಿಸ್ತಾನೆ, ಮುಲ್ಲಾಗಳನ್ನ ಆಡಳಿತ ದೂರ ಇಡ್ತಾನೆ. ಧಾರ್ಮಿಕ ಸಹಿಷ್ಣುತೆಯನ್ನ ರೂಪಿಸಿದ್ದು ಇವನ ಆಡಳಿತದ ಒಂದು ಉತ್ತಮ ಅಂಶ ಹೇಳ್ಬೋದು. ಏನೇ ಮಹಮ್ಮದ್ ಬಿನ್ ತೊಗಲಕ್ಕನ ಗುಣ ದೋಷಗಳಿದ್ರೂ ಕೂಡ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲೇ ಆಧುನಿಕವಾದ ವಿಚಾರಗಳನ್ನ
ಪ್ರಯೋಗಗಳನ್ನ ಜಾರಿಗೆ ತರೋದ್ರ ಮೂಲಕ ಅತ್ಯಂತ ಯಶಸ್ವಿ ಬುದ್ಧಿವಂತ ಪ್ರಭು ಅಂತಕ್ಕಂಥ ಖ್ಯಾತಿಗೆ ಪಾತ್ರನಾಗ್ತಾನೆ. ಆದರೂ ಕೂಡ ಆತುರದ ನಿರ್ಧಾರಗಳು, ಅವನ ಸಮಯೋಚಿತ ಜ್ಞಾನದ ಕೊರತೆ, ಪ್ರಾಯೋಗಿಕ ಜ್ಞಾನದ ಕೊರತೆ ಅವನ ಎಲ್ಲ ಯೋಜನೆಗಳು ಸಂಪೂರ್ಣ ಫಲಪ್ರದವಾಗದಂತೆ ಮಾಡಿದ್ವು. ಒಟ್ಟಿನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ನಂತರ ಬಂದವರಲ್ಲಿ ಮಹಮ್ಮದ್ ಬಿನ್ ತುಘಲಕ್ ಅತ್ಯಂತ ಪ್ರಸಿದ್ಧನಾದ ಆಡಳಿತಗಾರನಾಗಿ, ವಿಶಿಷ್ಟ ಆಡಳಿತಗಾರನಾಗಿ, ಬುದ್ಧಿವಂತ ದಡ್ಡ ಅಥವಾ ಒಳ್ಳೆಯ ಕೆಟ್ಟ ಗುಣಗಳ ಸಮ್ಮಿಶ್ರಣ ಅಂಥೇಳಿ ಹೇಳ್ತಕ್ಕಂಥದ್ದು ಸೂಕ್ತ. ಆದರೂ ಕೂಡ ಅವನು ಅತ್ಯಂತ ಪ್ರಸಿದ್ಧವಾದ ಯೋಚನೆಗಳನ್ನು, ಬುದ್ಧಿವಂತ ಯೋಚನೆಗಳನ್ನು, ಆಧುನಿಕವಾದ ಯೋಚನೆಗಳನ್ನು ಜಾರಿಗೆ ತಂದದ್ದು ಅವನ ಆಡಳಿತದ ಶ್ರೇಷ್ಠತೆಯನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಹೀಗೆ ಎಲ್ಲರಿಗೂ ನಮಸ್ಕಾರ.